ಹೋರಾಟ ಮಾಡ್ತಿದ್ರಿ ಅಲ್ಲಿ ಹಿಡಿದ ಈಗ ಜಾಗವೇಲ್ ಕಡೆ ಬಂದಿದ್ರಿ ಸೌದತ್ತಿ ಇಲ್ಲಿ ಏನು ನಿರ್ಧಾರ ಆಯಿತು ಏನು ಮಾಡಿ ಮುಂದಿನ ನಿರ್ಧಾರ ಏನು ಈಗ ಸರ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ಏನು ಪ್ರಾಬ್ಲಮ್ಪ್ಪ ಅಂದ್ರೆ ಏನು ಈ ಭೂಮಿ ಕೊಟ್ಟಂಥ ರೈತರಿಗೆ ಪರಿಹಾರ ಕೊಟ್ಟಾರ 2-2.5 ಕೋಟಿ ದುಡ್ಡು ಕೊಟ್ಟಾರ ಅವ್ರು ಏನೋ ಅಂತಂದ್ರೆ ಇಶ್ಯೂ ಐತಿ ಅದನ್ನು ಬಗೆಹರಿಸ್ಕೋಬೇಕು ಮತ್ತು ಇಲ್ಲಪ್ಪ ಅದೇನೋ ಪರಿಹಾರ ಸರಿ ಇಲ್ಲಪ್ಪ ಅಂದ್ರೆ ಅದು ತಾಲೂಕು ಆಡಳಿತ ಅದು ಹೆಚ್ಚಿಗೆ ಕೊಟ್ಟವರಿಗೆ ಸರಿಪಡಿಸುವಂಥ ಕೆಲಸ ಮಾಡಬೇಕು ಈಗಾಗಲೇ ಪಾಪ ಟೆಕ್ನಿಕಲಿಂದ ಆ ಕಡೆಯಿಂದ ಇಂಜಿನಿಯರ್ ಸಾಹೇಬರು ಇವರು ಬಂದಾರ ಅವ್ರೇನಂತಾರೆ 4 ತಿಂಗಳಾದ ಇಲ್ಲಿ ಕರೆಂಟೇ ಕೊಟ್ಟಿಲ್ಲ ಈ ಮಷಿನರಿ ಕರೆಂಟ್ ಇಲ್ಲಪ್ಪ ಅಂದ್ರೆ ಏನಾಗತ್ತಿದೆ ಖರಾಬ್ ಆಗುತ್ತೆ ಹೀಟ್ ಆಗಂಗಿಲ್ಲತ್ತೆ ಅವ್ರು ಹೇಳತ್ತಾರೆ ಈಗ ನಾವು ಸ್ಪಾಟಿಗೆ ಬಂದು ನೋಡಿದಾಗ ಗೊತ್ತಾಯಿತು ಅವರು ಏನು ಇಲ್ಲಿ ಭಾಗದ ರೈತರು ಪಾಪ ಏನದಾರಲ್ಲ ಅವ್ರಿಗೆ ಏನು ಪರಿಹಾರ ಹೋಗ್ಬೇಕಾಗೈತಿ ಅದನ್ನು ಹೆಚ್ಚಿಬೇಕಾದ್ರೂ ಕೊಡ್ರಿ ಏನು ತೊಂದರೆ ಇಲ್ಲ ಆದರೆ ಕೊಡೋದಕ್ಕಾಗಿ ಕೀಲಿ ಹಾಕಿದ್ದಕ್ಕಾಗಿ ಈ ಕರೆಂಟ್ ಸಪ್ಲೈ ಒಳಗೆ ಬಂದಿಲ್ಲ ಅವೇನು ಇವರು ಚಾರ್ಜ್ ಮಾಡ್ಬೇಕಾದ್ರೆ ಏನಂತಿರ್ತಾರಲ್ಲ ಅವು ಯಾವೂ ಆಗಿಲ್ಲ ಇವತ್ತು 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ಯಾರತ್ತ ಚಾರ್ಜ್ ಮಾಡಕ್ಕೆ ಗೊತ್ತಿರಲಿ ಮಳೆ ಸ್ಟಾರ್ಟ್ ಆಗಿ 6-7 ದಿವಸ ಅದಕ್ಕೆ ನಾವೇನು ಅಧಿಕಾರಿಗಳು ವಿನಂತಿ ಮಾಡ್ಕೋತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ವಿನಂತಿ ಮಾಡ್ಕೋತೀವಿ ಅದೇನು ತೊಂದರೆ ಬರ್ತೈತಿ ತಾವುಗಳೆಲ್ಲ ಸಾಲ್ವ್ ಮಾಡಿರಿ ಸಾಕಷ್ಟು ಆ ಭಾಗದ ರೈತರು ಸುಮಾರು 1 ಲಕ್ಷ ಜನ ನೀರು ಕುಡಿಯೋಕೆ ವ್ಯವಸ್ಥೆ ಆಯಿತು 59 ಕೆರೆ ಅಂದ್ರೆ 1 ಲಕ್ಷ 2 ಲಕ್ಷ ಜನ ನೀರು ಕುಡಿತಾರೋ ದಯವಿಟ್ಟು ಅದಕ್ಕೆ ಅನುಕೂಲ ಮಾಡಿಕೊಡ್ರಿ ಇಲ್ಲಿ ಏನು ತೊಂದರೆ ಬರ್ತೈತಿ ಅದನ್ನ ತಾವ ಬಗೆಹರಿಸ್ಕೋಬೇಕು ಅವ್ರಿಗೂ ಕೂಡ ನಾವು ಏನು ಮನವಿ ಮಾಡ್ಕೋತೀಪ್ಪ ಅಂದ್ರೆ ನಾಳೆ 10 ಗಂಟೆ ಒಳಗಾಗಿ ಚಾಲೂ ಮಾಡ್ತೈತೆ ಅದು ಕಂಡೀಷನ್ ಬಂತಪ್ಪ ಮೋಟ್ರ್ ಕಂಡೀಷನ್ ಬರ್ತದೆ ನಾವು ಚಾಲೂ ಮಾಡ್ತೈತೆ ಯಾರು ಅವರು ಕೂಡ ಮಾಡ್ತೈತೆ ಯಾರು ಅದಕ್ಕಾಗಿ ರೈತರ ಏನೈತಿ ಏನು ಆತಂಕ ಪಡಂಗಿಲ್ಲ ನಾವು ಹೋರಾಟನ ಹಿಂಪಡೆಯಂಗಿಲ್ಲ ನಮ್ಮದು ಅಹೋರಾತ್ರಿ ಧರಣಿ ಏನು ನಾವು ಸರ್ಕಲ್ ಬಂದ್ ಮಾಡಿ ಏನು ಹೋರಾಟ ಮಾಡ್ತಿದ್ವಿ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ನ ಮಂಟಪರು ಕೂಡ ಏನಾದ್ರು ಎಲ್ಲ ಅಧ್ಯಕ್ಷರ ರೋಡಿಗೆ ಸಾರ್ವಜನಿಕ ತೊಂದರೆ ಆಗತೈತಿ ತಾವು ತಕ್ಕ ಮಟ್ಟಿಗೆ ಸ್ಟ್ರೈಕ್ ಮಾಡ್ತಂದ್ರೆ ಸ್ವಲ್ಪ ಸೈಡಿಗೆ ಮಾಡಿರಿಪ್ಪ ಅನ್ನೋ ಮಾತು ಹೇಳ್ಯಾರ ನಾವು ಕೂಡ ಸಹಕರಿಸ್ತೀವಿ ಯಥಾಸ್ಥಿತಿ 10 ಗಂಟೆ 11 ಗಂಟೆ ಒಳಗೆ ಮೋಟರ್ ಚಾಲು ಆಗಲಿಪ್ಪ ಅಂದ್ರೆ ಮತ್ತೆ ರೋಡ್ ಬಂದ್ ಮಾಡ್ತೀವಿ ನಿರಂತರ ಹೋರಾಟ ಇರ್ತೈತಿ ನೀರು ಯಾವಾಗ ಉಗಿದೈತಿ ಅವಾಗ ನಮ್ಮ ಜೀವನಕ್ಕೆ ನಾವು ಹೋಗ್ತೀವಿ ಅಂತೇಳಿ ಇವತ್ತು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಅಧ್ಯಕ್ಷರ ಈಗ ಇದ್ರ ಮುಂದೆ ಈಗ ಇವತ್ತು ನೀವು ಇಲ್ಲಿ ಲೋಕಲ್ದವ್ರು ಕೂಡಿದ್ರಿ ಏನು ನಿಮ್ಮ ರಾಜ್ಯದ ನಾಯಕರು ಏನು ನಾಳೆಗೆ ಬರುವಂಥ ಏನು ಚಾನ್ಸಸ್ ಇದೆ ಈಗಾಗಲೇ ನೋಡಿ ಸರ ನಾವು ಊಟಕ್ಕೆಲ್ಲ ಹಾಕಿಸ್ಕೊಟ್ಟಿವಿ ಅವ್ರದ್ದು ಕೆಲಸ ಏನೈತಪ್ಪ ಇದನ್ನೆಲ್ಲ ಮಾಡಬೇಕು ಯಾರು ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾರ ಹೌದು ನಾಳೆ ಮುಂಜಾನೆ ನಮ್ಮ ರಾಜ್ಯಾಧ್ಯಕ್ಷರಂಥ ಚುನಾಪಣಾ ಪೂಜಾರಿ ಅವರು ನಮ್ಮ ರಾಜ್ಯ ಗೌರವ ಅಧ್ಯಕ್ಷರಾದಂಥ ಶಶಿಕಾಂತ್ ಗುರೂಜಿ ಅವರು ಇನ್ನು ಉಳಿದಂಥ 31 ಜಿಲ್ಲಾ ರೈತರು ಕೂಡ ನಾಳೆ ರಾಯಬಾಗ್ ನೀರು ತಕ್ಷಣ ಹರಿಸಲಿಲ್ಲಪ್ಪ ಅಂದರೆ ಈ ಹೋರಾಟ ಎಲ್ಲರೂ ಬೆಂಬಲ ಕೊಡಕ್ಕೆ ಬರತ್ತಾರು ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಏನು ಸಂಘಟನೆಗಳದವ್ರು ಎಲ್ಲ ಬೆಂಬಲ ಕೊಡಕ್ಕೆ ಬರ್ತದ ಯಾಕಪ್ಪ ಅಂದ್ರೆ ಈ ಹೊಳಿ ನೀರು ಇಳಿತಪ್ಪ ಅಂದ್ರೆ ನೀರು ಬರೋದಿಲ್ಲ ಈಗಾಗಲೇ ದೇವರ ಮಳೆರಾಯ ಕೃಪೆಯಿಂದ ನೀರು ಬರತ್ತತಿ ಆ ನೀರನ್ನು ರೈತರಿಗೆ ಹರಿಸ್ರಿಪ್ಪ ಅಲ್ಲಿಯೂ ರೈತ ಖುಷಿಯಾಗಿರಲಿ ಒಂದು ಬೆಳೆ ಬೆಳೀಲಿ ದನ ಕರುಗಳು ಬದುಕಲಿ ಜಾನುವಾರುಗಳಿಗೆ ಕುಡಿಯೋಕೆ ನೀರಿರಲಿ ಎಲ್ಲರಿಗೂ ಅದ ಕೆಲಸ ಆಗಲಿಪ್ಪ ಅಂತೇಳಿ ಇವತ್ತು ನಾವು ಖುದ್ದಾಗಿ ಸ್ಪಾಟಿಗೆ ಬಂದು ಇದನ್ನೆಲ್ಲ ನೋಡಿದಾಗ ಅವರು ಇವತ್ತು 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ಯಾರು ಅದಕ್ಕಾಗಿ ಅದನ್ನು ಇಮಿಡಿಯೇಟಾಗಿ ಎಷ್ಟು ಸಾಧ್ಯತೆ ಮಾಡಿ ನಾಳೆ ನೀರು ಹರಿಸುವಂಥ ಕೆಲಸ ಮಾಡ್ತಿರ್ತಾರೆ ಅವ್ರು ಹೇಳ್ಯಾರು ಅದಕ್ಕಾಗಿ ನಾವು ಕೂಡ ನಾವು ಒಳ್ಳೆ ಏನು ನಮ್ಮ ಹೋರಾಟದ ಏನು ಇದೈತೆ ಜಾಗ ಅಲ್ಲಿ ಹೊಂಟಿದ್ದೀವಿ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ